ಡಿಸಿಎಂ ಡಿಕೆ ಶಿವಕುಮಾರ್ ಬಳಸಿದ ಪದ ಆಡು ಭಾಷೆ ಪದ ಅಂತ ಹಿರಿಯ ನಟಿ ಜಯಮಾಲಾ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಬಳಸಿದಂತಹ ಪದ ಆಡು ಭಾಷೆ ಪದ ಚಿತ್ರೋದ್ಯಮ ಬರದೇ ಇದ್ದವರಿಗೆ ಮಾತನಾಡಿದ್ದಾರೆ. ಹೇಳಿರೋದು ಪದದಲ್ಲಿ ಆತರ ಅನಿಸಿರೋದು ಉದ್ದೇಶ ಕೆಟ್ಟದಲ್ಲ. ಹಿರಿಯ ನಟಿ ಜಯಮಾಲಾ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಈ ವಿಚಾರದಲ್ಲಿ ಸಾಧು ಕೋಕಿಲಾಗೆ ಸಲಹೆ ಕೊಡ್ತೀವಿ. ಯಾರ ಬಳಿಯೂ ಲೆಟರ್ ಕಳುಹಿಸಿ ಆಹ್ವಾನಿಸಿದ್ರೆ ಬರಲ್ಲ. ವೈಯಕ್ತಿಕವಾಗಿ ಭೇಟಿ ಮಾಡಿ ಆಹ್ವಾನವನ್ನ ನೀಡಬೇಕಿತ್ತು ಅಂತ ಹಿರಿಯ ನಟಿ ಜಯಮಾಲಾ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಹೇಳಿರೋದು ಪದದಲ್ಲಿ ಆತರ ಅನಿಸಿದ್ರೆ ಉದ್ದೇಶ ಕೆಟ್ಟದಲ್ಲ, ಅಂದ್ರೆ ಅವರು ಹೇಳಿರೋ ಪದದಲ್ಲಿ ಉದ್ದೇಶ ಕೆಟ್ಟದು ಅನಿಸಿದ್ರೆ ಅದು ಸರಿಯಲ್ಲ ಅನ್ನುವಂತಹ ಹೇಳಿಕೆಯನ್ನ ಹಿರಿಯ ನಟಿ ಜಯಮಾಲಾ ರಿಯಾಕ್ಟ್ ಮಾಡಿದ್ದಾರೆ. ಚಿತ್ರೋದ್ಯಮನೇ ನೀವು ಬರ್ಲಿಲ್ಲ ಅಂದ್ರೆ ಮತ್ತೆ ಇದೆಲ್ಲ ಯಾರಿಗೋಸ್ಕರ ಇದ್ ಮಾಡ್ತಿರೋದು? ಬಹುಶಃ ಅವರು ಬಳಸಿದ ಪದ ಉದ್ದೇಶ ಚೆನ್ನಾಗೇ ಇದೆ, ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಆದ್ರೆ ಸಾಧು ಕೋಕಿಲ ಅವರು ನೀವು ಯಾರ ಹತ್ರನೂ ಲೆಟರ್ ಕಳಿಸಿದ್ರೆ ಯಾರು ಬರ್ತಾರೆ? ಪ್ರೀತಿಯಿಂದ ಆಹ್ವಾನಿಸೋದಿದೆಯಲ್ಲ, ಅದಾಗಿದ್ರೆ ಪ್ರತಿಯೊಬ್ಬರು ಬರ್ತಾರಲ್ವಾ? ಕೆ ಶಿವಕುಮಾರ್ ಅವರು ಕೂಡ ಚಿತ್ರರಂಗದಲ್ಲಿ ಇವತ್ತು ಬಹಳ ದೊಡ್ಡ ಎಕ್ಸಿಬಿಟ್ರು. ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಭಾರಿ ಆಕ್ರೋಶವೇ ವ್ಯಕ್ತವಾಗ್ತಾ ಇದೆ. ಕೆಲವರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಮಾತನಾಡ್ತಿದ್ರೆ, ಇನ್ನೂ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪರ ಮತ್ತು ವಿರೋಧ ವ್ಯಕ್ತವಾಗ್ತಾ ಇದ್ದು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಲಾವಿದರು, ಸಿನಿ ಪ್ರೇಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಚಿತ್ರೋದ್ಯಮ ನಾಡು ನುಡಿ ಜಲದ ವಿಚಾರವಾಗಿ ಹೋರಾಟಕ್ಕೆ ಬಂದಿದೆ. ಪಕ್ಷದ ಹೋರಾಟಕ್ಕೆ ಬಾರದಿದ್ದಾಗ ಹತಾಶರಾಗಿ ಮಾತನಾಡೋದು ಸರಿಯಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿ ಕಿವಿ ಹಿಂಡಿದ ನೆಟ್ಟಿಗರು. ಇನ್ನು 2018ರಿಂದ ಸರ್ಕಾರ ಸಿನಿಮಾಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ, ಸಬ್ಸಿಡಿ ಬಿಡುಗಡೆ ಮಾಡಿಲ್ಲ. ಈ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಬೇಕು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡುವ ಮೂಲಕ, ಪೋಸ್ಟ್ ಹಾಕುವ ಮೂಲಕ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಈಗಾಗಲೇ ನಿನ್ನೆ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನೀಡಿದಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಸಾಕಷ್ಟು ವ್ಯಕ್ತವಾಗ್ತಿದ್ದು, ಅವರ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಜೊತೆಗೆ ಸಿನಿ ಪ್ರೇಮಿಗಳು ಕೂಡ ಟ್ವೀಟ್ ಮಾಡುವ ಮೂಲಕ, ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಚಿತ್ರೋದ್ಯಮ ನಾಡು ನುಡಿ ಜಲದ ವಿಚಾರವಾಗಿ ಹೋರಾಟಕ್ಕೆ ಬಂದಿದೆ. ಪಕ್ಷದ ಹೋರಾಟಕ್ಕೆ ಬಾರದಿದ್ದಾಗ ಹತಾಶರಾಗಿ ಮಾತನಾಡೋದು ಸರಿಯಲ್ಲ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ.